ಯಾವಾಗ ಒಬ್ಬ ಸ್ತ್ರೀಯ ಅಪಮಾನವಾಗುವುದೋ, ಯಾವಾಗ ಒಬ್ಬ ಸ್ತ್ರೀಯ ಶೋಷಣೆಯಾಗುವುದೋ, ಯಾವಾಗ ಒಬ್ಬ ನಾರಿಯ ಕೇಶವನ್ನು ಎಳೆಯಲಾಗುವುದೋ ಆಗೆಲ್ಲ ಮಹಾಭಾರತ ಯುದ್ಧ ಪ್ರಾರಂಭವಾಗುವುದು. ನೀವೇ ಯೋಚಿಸಿ ನೋಡಿ. ನಾನು ದುಶ್ಯಾಸನನ ಎದೆಯ ರಕ್ತದಿಂದ ನಿನ್ನ ಕೇಶವನ್ನು ತೊಳೆಯುತ್ತೇನೆ. ಮಹಾರಾಜ ಧೃತರಾಷ್ಟ್ರ ಹಾಗೂ ಮಹಾರಾಣಿ ಗಾಂಧಾರಿಯವರ ಜೀವನದಲ್ಲಿ ಸುಖದ ಬೆಳಕು ಇರುವುದಿಲ್ಲ ಪಾಂಚಾಲಿ. ತಾತಶ್ರೀ, ಮರಣದ ಸಮಯದಲ್ಲೂ ನೀವು ಪಕ್ಷ ವಿಪಕ್ಷವನ್ನು ತ್ಯಜಿಸಲಿಲ್ಲವೇ? ನಾನಂತೂ ನಂಬಿದ್ದೆ ನೀವು ಜೀವನದ ಅಂತಿಮ ಕ್ಷಣದಲ್ಲಿ ಉದಾರತೆ ತೋರಬಹುದೆಂದು. ಹೋಗು, ಹೋಗಿ ಹೇಳು ನಿನ್ನ ದುರ್ಯೋಧನನಿಗೆ, ಆರ್ಯಪುತ್ರ ಯುಧಿಷ್ಠಿರರು ಅವಳನ್ನು ದ್ಯೂತದಲ್ಲಿ ಸೋತಿರುವುದನ್ನು ಸಾಮ್ರಾಜ್ಞಿ ದ್ರೌಪದಿ ಒಪ್ಪುವುದಿಲ್ಲವೆಂದು. ನನ್ನ ಮಗುವೆ ನಡೆ, ನನ್ನ ಮಗುವೆ ಬಾ. ಈಗ ನೀನು ಶಾಂತಿಯಿಂದ ಸ್ವರ್ಗದ ಕಡೆಗೆ ಹೊರಡು. ವಿಶ್ವದ ಸರ್ವಶ್ರೇಷ್ಠ ಯೋಧನ ಗೌರವ ನನಗೂ ಪ್ರಾಪ್ತಿಯಾಗುವುದಿಲ್ಲ, ಅರ್ಜುನನಿಗೂ ಸಹ. ಆ ಗೌರವವನ್ನು ನೀನು ನಮ್ಮಿಂದ ಕಸಿದುಕೊಂಡಿರುವೆ ಪುತ್ರ. ಯಾವ ರಥದ ಧ್ವಜದ ಮೇಲೆ ಸ್ವಯಂ ಭಗವಂತ ಹನುಮಂತನಿರುವನೋ, ಹಾಗೆ ಯಾವ ರಥದ ಸೂತ್ರಗಳು ವಾಸುದೇವ ಕೃಷ್ಣನ ಕೈಗಳಲ್ಲಿರುವವೋ ಆ ರಥವನ್ನು ಅಲುಗಾಡಿಸುವುದು ಅಸಂಭವ ಅಂಗರಾಜ ಕರ್ಣ.